ಪ್ರತಿಯೊಬ್ಬ ಗ್ರೇಟ್ ಪರ್ಸನ್, ಚಾಂಪಿಯನ್, ಬಿಲಿನಿಯರ್ ಅವ್ರ ಹತ್ರ ಒಂದು ಕಾಮನ್ ಥಿಂಗ್ ಇದೆ. ಅವ್ರ ಟ್ಯಾಲೆಂಟ್ ಅಲ್ಲ, ಅವ್ರಿಗಿರೋ ಲಕ್ಕು ಅಲ್ಲ, ಅವ್ರ ಹತ್ರ ಇರೋದೇನಂದ್ರೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಅನ್ನೋದು ಹುಟ್ಟಾನೆ ಬರಲ್ಲ, ಅದನ್ನ ನಾವು ಬಿಲ್ಡ್ ಮಾಡ್ಬೇಕಾಗತ್ತೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಫ್ರಮ್ ದ ಸ್ಕ್ರಾಚ್ ಹೇಗೆ ಡಿಸಿಪ್ಲಿನ್ಡ್ ಆಗಿರೋದು ಅನ್ನೋದನ್ನ ನೋಡ್ಕೊಬರೋಣ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿನ್ನ ಬ್ರೈನ್ ರೀಬೂಟ್ ಆಗಿ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ಡ್ ಆಗಿರ್ತೀಯ. ಇದು ಜಸ್ಟ್ ಅಪ್ಲೈ ಮಾಡ್ಬೇಕಷ್ಟೇ. ಈ ರೋಡ್ ಮ್ಯಾಪ್ ನಾವು 5 ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಈಗ ನಾವು ಸ್ವಲ್ಪ ಓಪನ್ ಆಗಿ ಮಾತಾಡ್ಕೊಳ್ಳೋಣ, ಜೆನ್ಯೂನ್ ಆಗಿ ಮಾತಾಡ್ಕೊಳ್ಳೋಣ. ನಿನಗೆ ಸಕ್ಸಸ್ ಹೇಗಾಗಬೇಕು ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೆ ನೀನು ಅದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಯಾಕಂದ್ರೆ ನಿನ್ನ ಹತ್ರ ಡಿಸಿಪ್ಲಿನ್ ಇಲ್ಲ. ಬೆಳಿಗ್ಗೆ ಏಳ್ಬೇಕು, ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬೇಕು, ಏನಾದ್ರೂ ಒಂದು ಸ್ಕಿಲ್ ನ ಕಲಿಬೇಕು, ಪ್ರತಿಯೊಂದು ನಿನಗೆ ಗೊತ್ತು, ಆದ್ರೆ ಅದು ನೀನು ಮಾಡಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನೀನು ನಿನ್ನ ಕಂಫರ್ಟ್ ಝೋನ್ ಬಗ್ಗೆ ಥಿಂಕ್ ಮಾಡ್ತಿದೀಯಾ ಹೊರತು ಡಿಸಿಪ್ಲಿನ್ ಬಗ್ಗೆ ಥಿಂಕ್ ಮಾಡ್ತಿಲ್ಲ. ಅದ್ರ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಂತ ಇಲ್ಲ. ಇವಾಗಿರೋ ಪ್ರಪಂಚದಲ್ಲಿ, ಇವಾಗಿರೋ ಡಿಸ್ಟ್ರಾಕ್ಷನ್ ಅಲ್ಲಿ ಡಿಸಿಪ್ಲಿನ್ಡ್ ಆಗಿ ಸಿಗೋ ಮನುಷ್ಯರು ತುಂಬಾ ರೇರ್. ಯಾರು ಡಿಸಿಪ್ಲಿನ್ಡ್ ಆಗಿರ್ತಾರ ನೋಡು, ಅವ್ರ ಹೆಸರು ನಿನ್ನ ಬಾಯಲ್ಲಿರುತ್ತೆ. ಡಿಸಿಪ್ಲಿನ್ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ. ಡಿಸಿಪ್ಲಿನ್ ಇಸ್ ಜಸ್ಟ್ ಅ ಸ್ಟ್ರಾಟರ್ಜಿ. ನಿನಗೆ ಸಿನಿಮಾ ಅಂದ್ರೆ ಇಷ್ಟ ಅಲ್ಲ, ಸೊ ಸಿನಿಮಾ ತರಾನೇ ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿನಗೆ ಬ್ರೈನ್ ಅಲ್ಲಿ 2 ಕ್ಯಾರೆಕ್ಟರ್ ಇರುತ್ತೆ, ಓಕೆನಾ? ಮೊದಲನೇದು ಲಿಂಬಿಕ್ ಸಿಸ್ಟಮ್. ಇದ್ರಲ್ಲಿ ಏನಂದ್ರೆ ನೀನು ಎಮೋಷನಲಿ ಥಿಂಕ್ ಮಾಡ್ತಿರ್ತೀಯ, ಇಂಪಲ್ಸಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀಯ. ಎರಡನೇದು ಪ್ರಿಫ್ರಂಟಲ್ ಕಾರ್ಟೆಕ್ಸ್. ಇದ್ರಲ್ಲಿ ನೀನು ಲಾಜಿಕಲಿ ಥಿಂಕ್ ಮಾಡ್ತಿರ್ತೀಯ. ನೀನು ಟ್ರೈನ್ ಮಾಡ್ಬೇಕಾಗಿರೋದು 2ನೇ ಕ್ಯಾರೆಕ್ಟರ್. ಸೊ ನಿನಗೆ ಡಿಸಿಪ್ಲಿನ್ ಬರಬೇಕು ಅಂದ್ರೆ ನಿನ್ನ ಮೈಂಡ್ ಅಲ್ಲಿ 2 ಕ್ಯಾರೆಕ್ಟರ್ ಯುದ್ಧ ಮಾಡ್ತಾ ಇರುತ್ತೆ. ನಿನಗೆ ಅರ್ಥ ಆಗ್ತಿರಲ್ಲ, ನನಗೆ ಗೊತ್ತು. ನಾನು ನಿನಗೆ ಇನ್ನೂ ಇನ್ನು ಸ್ವಲ್ಪ ಡೆಪ್ತಿಗೆ ಹೋಗೋಣ. ಏನು ಅಂದ್ರೆ, ನೀನು ಬೆಳಿಗ್ಗೆ ಯಾವತ್ತಾದ್ರೂ ಅಲಾರಾಮ್ ಇಟ್ಟಿದ್ಯಾ ನನಗೆ ಗೊತ್ತು. 4 ಗಂಟೆಯಿಂದ ಹೊಡಿತಾನೆ ಇರುತ್ತೆ. 4 ಗಂಟೆಗೆ ಒಂದ್ಸತಿ, 4:15 ಒಂದ್ಸತಿ, 5 ಗಂಟೆಗೆ ಒಂದ್ಸತಿ, 5:15 ಒಂದ್ಸತಿ, ಈ ತರ ಅಲಾರಾಮ್ ಹೊಡಿತಾ ಇರುತ್ತೆ. ಅಲಾರಾಮ್ ಹೊಡಿಬೇಕಾದ್ರೆ ನೀನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 90% ನೀನು ಸ್ನೂಸ್ ಅಲ್ಲೇ ಇರ್ತೀಯ. 90% ಏನು ಹೇಳ್ತಿದ್ಯಾ, 99% ನೀನು ಸ್ನೂಸ್ ಮಾಡಕ್ಕೆ ಟ್ರೈ ಮಾಡ್ತೀಯ. ಆ ಸ್ನೂಸ್ ಅಲ್ಲಿ ಇರ್ಬೇಕಾದ್ರೆ ನಿನ್ನ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ ಏನಂದ್ರೆ, ರಾತ್ರಿ ನೀನು ಅಲಾರಾಮ್ ಇಡ್ಬೇಕಾದ್ರೆ ರಾತ್ರಿ ಏನಿರುತ್ತೆ, ನಾನು ಎದ್ದೇಳ್ತೀನಿ, 100% ಎದ್ದೇಳ್ಬೇಕು, 100% ನಾನು ಅನ್ಕೊಂಡಿರೋ ಕೆಲಸ ಮಾಡಬೇಕು ಅಂತ ನಿನ್ನ ಮೈಂಡ್ ಅಲ್ಲಿ ಇರುತ್ತೆ. ಆದ್ರೆ ಬೆಳಿಗ್ಗೆಗೆ ಹೇಳ್ಬೇಕಾದ್ರೆ ನಿನ್ನ ಅಲಾರಾಮ್ ಇಂದ ನೀನು ಸ್ನೂಸ್ ಅಲ್ಲಿ ಇಡ್ತೀವಿ. ನಿನ್ನ ಮೈಂಡ್ ಅಲ್ಲಿ 1 ಸೆಕೆಂಡ್ ಒಂದು ಥಾಟ್ ಬರುತ್ತೆ, ನಾಳೆ ನೋಡ್ಕೊಳ್ಳೋಣ ಬಿಡು, ಇಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡು. ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅನ್ನೋದನ್ನ ನೀನು ಬಿಡಬೇಕು. ಗೊತ್ತು ಕಷ್ಟ ಆಗತ್ತೆ ಅಂತ ಸುಮ್ಮನೆ ಬಿಡೋದಲ್ಲ. 1 ಸತಿ ಎದ್ದು ನೋಡು, 1 ಸತಿ ನಿನ್ನ ಪುಷ್ ಮಾಡು. ಆ ಟೈಮಲ್ಲೇ ನೀನು ಒಬ್ಬ ಕಿಂಗ್ ತರ ಯೋಚನೆ ಮಾಡಬೇಕು. 1 ಸತಿ ಎದ್ದು ನೋಡು, ಒಂದ್ ಸತಿ ಟ್ರೈ ಮಾಡಿ ನೋಡು. ಇವತ್ತಾಯ್ತು, ನಾಳೆ ಆಯ್ತು, ನಾಡಿದ್ದಾಯ್ತು, ಈ ತರನೇ ಒಂದು 30 ದಿನ ಟ್ರೈ ಮಾಡಿ ನೋಡು. ಇಷ್ಟು ದಿನ ಆರಾಮಾಗೇ ಇದೆಯಾ ತಾನೆ? ನಾನು ಕೇಳ್ತಾ ಇರೋದು ಗುರು, ಇಷ್ಟು ದಿನ ಆರಾಮಾಗಿ ನಿನ್ ಇಷ್ಟ ಬಂದಂಗೆ ಹೇಳ್ತೀಯ, ಇಷ್ಟ ಬಂದಂಗೆ. ಒಂದು 30 ದಿನ ಟ್ರೈ ಮಾಡಿ ನೋಡು. ಒಂದು 30 ದಿನ ಆ ತರ ಏನಾದ್ರೂ ಟ್ರೈನ್ ಆದ್ರೆ ನಿನಗೆ ನಾನು ಬೇಡ, ಮೋಟಿವೇಶನಲ್ ವಿಡಿಯೋಸ್ ಬೇಡ, ಯಾರು ಏನು ಬೇಡವೇ ಬೇಡ. ನೀನೇ ಮೋಟಿವೇಶನ್ ಆಗಿ ತಗೊಂತೀಯ, ನೀನೇ ಮೋಟಿವೇಶನ್ ಆಗಿ ನೀನು ಆ ಕೆಲಸನ ಮಾಡ್ತೀಯ. ಮೊದಲನೇ ಸ್ಟೆಪ್ ಆಲ್ರೆಡಿ ನಿನಗೆ ಹೇಳಿದ್ದೀನಿ. ಏನು ಅಂದ್ರೆ, ಅಲಾರಾಮ್ ಬಿಟ್ರೆ ಅಲಾರಾಮ್ ಕೇಳಿಸಿದ ತಕ್ಷಣ ಎದ್ದೇಳು, ಸ್ನೂಸ್ ಅಲ್ಲಿ ಇಡಬೇಡ. ಮೊದಲನೇ ಸ್ಟೆಪ್ ಆಲ್ರೆಡಿ ನಿನಗೆ ಹೇಳಿದ್ದೀನಿ. ಈಗ ಎರಡನೇ ಸ್ಟೆಪ್ ಏನಂದ್ರೆ, 3 ಪವರ್ಫುಲ್ ಲಿಸ್ಟ್ ನ ನೀನು ತಯಾರು ಮಾಡ್ಕೋ. ಎವ್ರಿ ಮಾರ್ನಿಂಗ್, ಎವ್ರಿ ಡೇ, ಎವ್ರಿ ಫಕಿಂಗ್ ಸಿಂಗಲ್ ಡೇ ನೀನು 3 ಪವರ್ಫುಲ್ ಲಿಸ್ಟ್ ನ ರೆಡಿ ಮಾಡ್ಕೋಬೇಕು. ಏನಂದ್ರೆ, ಆ 3 ಟಾಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟಾಸ್ಕ್ ಯಾವ ತರ ಅಂದ್ರೆ, ಇವಾಗ ನನ್ನ ಬಗ್ಗೆ ನಾನು ಹೇಳ್ಕೊಂತೀನಿ. ಅಂದ್ರೆ ನಿಂದು ಸಪ್ರೇಟ್, ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನಿಂದು ಯಾವ ತರ ಇರುತ್ತೆ ನೀನು ಅದನ್ನ ನೋಡಿ ಡಿಸೈಡ್ ಮಾಡ್ಕೋ. ಸೊ ಇವಾಗ ನಾನು ಎವ್ರಿ ಡೇ ಇವಾಗ ನಿನಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟಿಕ್ಕಿ ನೋಟ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವಾಗಲೂ ಒಂದೇ ಅಲ್ಲ, ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಹಿಂದೆ ಕಾಣಿಸ್ತಾ ಇದೆ ನೋಡು, ಇಲ್ಲಿ ಸ್ಟಿಕ್ಕಿ ನೋಟ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ಇದೆ. ಈ ಕಡೆ ಈ ವಾಲ್ ಆಫ್ ಫ್ರೇಮಲ್ಲೂ ಈ ವಾಲಲ್ಲೂ ಇದೆ ಯಾವ ಥರ ಸ್ಟಿಕ್ಕಿ ನೋಟ್ಸ್ ಇದೆ ಅಂತ ನಾನು ನಿನಗೆ ಆಮೇಲೆ ಒಂದ್ಸತಿ ಅದನ್ನು ಸಪ್ರೇಟ್ ನಾನು ನಿನಗೆ ತೋರಿಸ್ತೀನಿ. ಏನೇನು ನಾನು ಮಾಡ್ತೀನಿ, ಏನೇನು ಯಾವ ಥರ ಮಾಡ್ತೀನಿ ಅದು ನಿನಗೆ ತೋರಿಸ್ತೀನಿ ಸಪ್ರೇಟಾಗಿ. ಸೊ
ಆ ಸ್ಟಿಕ್ಕಿ ನೋಟ್ಸ್ ಆಗಿರ್ಬೋದು ಅಥವಾ ನೀನು ಒಂದು ಬುಕ್ ಏನೋ ಡೈಲಿ ಜರ್ನಲ್ ಆಗಿರ್ಬೋದು, ಏನಾದರೂ ಒಂದು ಬುಕ್ಕಲ್ಲಿ ಆ ಬುಕ್ಕಲ್ಲಿ ಯಾವುದಾದ್ರೂ 3 ಟಾಸ್ಕ್ ಮಾಡ್ತೀನಿ ಅನ್ನೋದನ್ನ ನೀನು ಬರಿ. ಫಾರ್ ಎಕ್ಸಾಂಪಲ್ ಇವಾಗ ನಾನೇನು ಮಾಡ್ತೀನಿ, ನನ್ನ ಟಾಸ್ಕ್ ಹೇಳ್ತೀನಿ. ಡಬ್ಬಿಂಗ್ ಇದೆ, ಡಬ್ಬಿಂಗ್ ಹೋಗಬೇಕು. ಡಿಜಿಟಲ್ ಮಾರ್ಕೆಟ್ ಕಾಂಟೆಂಟ್ SEO ಬರಿಬೇಕು, SEO ಬರಿಬೇಕು. ಆ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಶೂಟ್ ಮಾಡಬೇಕು. ಅದನ್ನು ಎಡಿಟ್ ಮಾಡಬೇಕು. ಇನ್ನು ಬ್ಯಾಂಕಿಂಗ್ ಎಷ್ಟಿದೆ, ಒಂದು ಸಿಂಗಲ್ ಬ್ಯಾಂಕಿಂಗೂ ಇಲ್ಲ. ಬ್ಯಾಂಕಿಂಗ್ ಮಾಡೋಣ ಅಂತ ಪ್ರಯತ್ನದಲ್ಲಿದ್ದೀನಿ. ಬ್ಯಾಂಕಿಂಗ್ ಮಾಡ್ತೀನಿ, ಅದು ಬೇರೆ ವಿಷಯ. ಬ್ಯಾಂಕಿಂಗ್ ಮಾಡ್ತೀನಿ, ಅದು ನಂದಿದು. ಓಕೆ, ಈ ಥರ ಟಾಸ್ಕ್ ಬರ್ಕೋ. ನೀನು ಏನು ಮಾಡಬೇಕು ಅದನ್ನು ಮಾಡಬೇಕು. ಅಥವಾ ಹೊಸ ಸ್ಕಿಲ್ ಕಲಿಬೇಕು, ಕಲಿ. ನಾನು ಆಫ್ಟರ್ ಎಫೆಕ್ಟ್ಸ್ ಕಲಿತಾ ಇದ್ದೀನಿ, ಹೊಸ ಸ್ಕಿಲ್. ಈ ಥರ ನೀನು ಡೈಲಿ ಟಾಸ್ಕ್ನ ತಯಾರು ಮಾಡಬೇಕು. ಆ್ಯಂಡ್ ಅದನ್ನು ಕಂಪಲ್ಸರಿ ಕಂಪ್ಲೀಟ್ ಮಾಡಲೇಬೇಕು. ಕಂಪಲ್ಸರಿ ಯು ಶುಡ್ ಕಂಪ್ಲೀಟ್ ಇಟ್. ಈಗ ಮೈಕ್ರೋವಿನ್ ಏನು ಅಂದ್ರೆ ಚಿಕ್ಕ ವಿನ್. ಫಾರ್ ಎಕ್ಸಾಂಪಲ್ ನೀನು 1 ಪೇಜ್ ಬುಕ್ ಓದಬೇಕು. ಫುಲ್ ಬುಕ್ ಓದಕ್ಕಾಗಲ್ಲ, 1 ಪೇಜ್ ಬುಕ್ ಓದ್ತೀನಿ. 1 ಪೇಜ್ ಸಾಕು, 1 ಪೇಜ್ ಸಾಕು. 10 ಪುಷಪ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ, 2 ಪುಷಪ್ ಮಾಡು. 2 ಪುಷಪ್ ಮಾಡು. 3 ತಿಂಗಳಲ್ಲಿ ಸ್ಕಿಲ್ ಕಲಿಯಕ್ಕಾಗ್ತಿಲ್ಲ, ಇವತ್ತು ಸ್ಟಾರ್ಟ್ ಮಾಡು. ಏನೋ ಒಂದು ಯಾವ್ದ್ರ ಬಗ್ಗೆ ಆದ್ರೂ ತಿಳ್ಕೊ. ಅಟ್ಲೀಸ್ಟ್ ಅದು ಯಾವ ಥರ ನಡೆಯುತ್ತೆ, ಅದ್ರ ಬಿಸ್ನೆಸ್ ಯಾವ ಥರ ಇದೆ, ಅದ್ರದ್ದು ಯಾವ ಥರ ಆಪರ್ಚುನಿಟಿ ನಮಗೆ ಸಿಗತ್ತೆ ಅನ್ನೋದು ತಿಳ್ಕೊ. ಇದು ಯಾವುದೂ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ನಿನಗೆ ಆಲ್ಮೋಸ್ಟ್ ನಿನಗೆ ಎಲ್ಲ ಇವಾಗ ಬಿಸ್ನೆಸ್ದು ಒಂದು ಸಪ್ರೇಟ್ ಮಾಡಿದ್ದೀನಿ, ಮನಿ ವಿಚ್ ಶನೋಯ್ ಅಂತ. ಕಂಪ್ಲೀಟ್ಲಿ ನಿನಗೆ ಬಿಸ್ನೆಸ್ ಕೇಸ್ ಸ್ಟಡಿ ಆಗಿರ್ಬೋದು, ಪ್ರತಿಯೊಂದು ಅದರಲ್ಲಿ ಗೊತ್ತಾಗುತ್ತೆ. ಅಂದರೆ ಅದನ್ನ ಆ ಫೇಲ್ಯೂರ್ನ ನೋಡಿ ನಾವು ಯಾವ ಥರ ಸಕ್ಸಸ್ ಆಗೋದು, ಬಿಸ್ನೆಸ್ ಕೆಲವೊಂದು ಟಿಪ್ಸ್ ಗೊತ್ತಾಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ. ಈ ಚಾನಲಲ್ಲಿ ಏನು, ಈ ಶನೈ ಆರ್ಮಿ ಚಾನಲಲ್ಲೇನು, ಇದರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ನಿನಗೆ ಯಾವ ಥರ ಡಿಸಿಪ್ಲಿನ್ಡ್ ಆಗಿರೋದು, ಈ ಥರದ್ದು ಕಾಂಟೆಂಟ್ಗಳು. ಅದಾದಮೇಲೆ ಕರೆಂಟ್ ಅಫೈರ್ಸ್ ಕಾಂಟೆಂಟ್ಗಳು, ಈ ಥರದ್ದು ಕಾಂಟೆಂಟ್ಗಳು ನಿನಗೆ ಬರುತ್ತೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಇಡೀ ಪ್ರಪಂಚದಲ್ಲಿ ಆಗೋ ನ್ಯೂಸ್ಗಳು, ಕಾಂಟೆಂಟ್ಗಳು. ನ್ಯೂಸ್ ಅಂದರೆ ಏನೇನು ಆಗ್ತಾ ಇದೆ ಕಾಂಟೆಂಟ್ ನಿನಗೆ. ಅಂದರೆ ಎಲ್ಲ ನ್ಯೂಸ್ ಚಾನಲ್ ಥರ ಏನು ಸಿಗುತ್ತೋ ಬಾಯಿಗೆ ಬಂದಿದ್ದು ಅದು ಹೇಳಲ್ಲ. ಐ ವಿಲ್ ರಿಸರ್ಚ್ ಆ್ಯಂಡ್ ಐ ವಿಲ್ ಗಿವ್ ಯು ದ ಪರ್ಫೆಕ್ಟ್ ಕಾಂಟೆಂಟ್ ಟು ಯು. ನನ್ನ ಹಳೆ ಕಾಂಟೆಂಟ್ಗಳು ನೋಡು, ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಹಳೆ ಕಾಂಟೆಂಟ್ಗಳು ನೋಡು. ಯೂಟ್ಯೂಬಲ್ಲೇ ಇರುತ್ತೆ ಎಲ್ಲ, ಪ್ರತಿಯೊಂದು ಕಾಂಟೆಂಟ್ಗಳು ನೋಡು, ನಿನಗೆ ಗೊತ್ತಾಗುತ್ತೆ ಹೌ ಐ ಡೂ ಅಂತ. ಸಾರಿ, ಈ ವಿಷಯ ಏನಕ್ಕೆ ಹೇಳ್ತಿರೋದು ಅಂದರೆ ಒಂದ್ಸತಿ ನೋಡಮ್ಮ, ನೋಡು. ಏನು ಅಂದರೆ ಒಬ್ರು ಲೈಫ್ ಇವಾಗ ನೋಡು, ನಾನು ಯಾವ ಥರ ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೊತೀನಿ ಅಂದರೆ ಪ್ರತಿಯೊಬ್ಬರಲ್ಲೂ ಇನ್ಸ್ಪೈರ್ ಆಗ್ತೀನಿ. ಐ ಲರ್ನ್ ಫ್ರಮ್ ಎವ್ರಿ ಒನ್. ಪ್ರತಿಯೊಬ್ಬರನ್ನ ನೋಡಿ ಇನ್ಸ್ಪೈರ್ ಆಗ್ತೀನಿ, ಪ್ರತಿಯೊಬ್ಬರನ್ನ ನೋಡಿ ನಾನು ಕಲಿತೀನಿ ವಿಷಯಗಳನ್ನ. ಈ ಕಾಂಟೆಂಟ್ ಮುಖಾಂತರ ನಿನಗೆ ಯಾವುದೋ ಒಂದು ಏನೋ ಒಂದು ಇದರಲ್ಲಿ ನಿನಗೆ ಸ್ಪಾರ್ಕ್ ಬರ್ಬೋದು. ಒಂದು ಕ್ಷಣ ಆ ಸ್ಪಾರ್ಕ್ ಬಂದರೆ ಅಥವಾ ಏನೋ ಒಂದು ಐಡಿಯಾ ಬಂದರೆ ಇನ್ಮೇಲೆ ನಿನಗೆ ಏನು ಟೆನ್ಷನೇ ಇಲ್ಲ, ಹಾಗೆ ಕ್ರೇಜಿ ಆಗೋಗ್ತೀನಿ. ಯಾವಾಗಲೂ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಲಿಯೋವರೆಗೂ ಮಾತ್ರ ಕಷ್ಟ, ಕಲ್ತ ಮೇಲೆ ಈಸಿ. ಕಲಿಬೇಕಾದ್ರೆ ಅಯ್ಯೋ ಇಷ್ಟು ಕಷ್ಟನ ಅನ್ಸುತ್ತೆ. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸ್ಟಾರ್ಟಿಂಗ್ ಡೇಸಲ್ಲಿ. ಕಲ್ತ ಮೇಲೆ ಹೆಂಗೆ ಓಡಿಸ್ತೀಯ ನೀನು, ಅದು ಮ್ಯಾಟ್ರ್. ಏನೋ ಒಂದು ಇವತ್ತಿಗೆ ಸ್ಟಾರ್ಟ್ ಮಾಡು. ನನ್ನ ವಿಡಿಯೋನ ನೋಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು. ನಿನ್ನಿಂದ ಬೇರೆಯವ್ರಿಗಾದ್ರೂ ಯೂಸ್ ಆಗ್ಬೋದು. ಆ ಥರ ನಾನು ಹೇಳ್ತಾ ಇರೋದು. ಸೊ ಸಾರಿ, ಇಷ್ಟೊಂದು ಟೈಮ್ ತಗೊಂಡೆ ಈ ವಿಷಯಕ್ಕೆ ಹೇಳಕ್ಕೆ ಅಂತ. ಇವಾಗ ಮುಂದೆ ಟಾಪಿಕ್ಗೆ ಹೋಗೋಣ. ಅದೇ ಮೈಕ್ರೋವಿನ್ಸ್ ಅಂದಲ್ಲ, ಮೈಕ್ರೋವಿನ್ ಆಗಬೇಕು ಅಂದರೆ ನೀನು ಅಷ್ಟೊಂದು ಅಂದರೆ ಚಿಕ್ಕ ಸ್ಟಾರ್ಟ್ ಫ್ರಮ್ ದಿ ಸ್ಕ್ರ್ಯಾಚ್ ಅನ್ನೋದು. ನಾನು ಇವಾಗ ಸ್ಟಾರ್ಟ್ ಮಾಡು. ಏನೋ ಒಂದು ಇದು ಮಾಡಬೇಕು, ಏನೋ ಒಂದು ಸ್ಕಿಲ್ ಕಲಿಬೇಕು, ಬುಕ್ ಕಲಿಬೇಕು, ಅದು ಹೇಳಿದ್ನಲ್ಲ, ಅದು ಮೈಕ್ರೋವಿನ್. ಏನದು ಸ್ಟೆಪ್ 3. ಇದರಲ್ಲಿ ಏನು ಅಂದರೆ ನಿನ್ನ ಟೆಂಪ್ಟೇಷನ್ನ ನೀನು ಸ್ಟಾಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟೆಂಪ್ಟೇಷನ್ ಅಂದರೆ ಮತ್ತೆ ಅದಕ್ಕೆ ಹೋಗಬೇಡ. ನಿನ್ನ ಬ್ರೈನ್ ನೋಡಿ ಹೇಗಿದೆ, ಬರೀ ಇಂಥದಯ್ಯ ನಾನು ಹೇಳಿದ್ರೆ ಸರಿ ಹೋಗಲ್ಲ. ನೋಡು, ನಿನಗೆ ಹೇಳೋದು ಬ್ರೈನ್ ನೋಡು. ಟೆಂಪ್ಟ್ ಅಂದ್ರೆ ಅಲ್ಲಿಗೆ ಹೋಗ್ತೀಯ ಮತ್ತೆ. ನಾಟಿ ಬ್ರೈನ್ ಯು ಹ್ಯಾವ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ನೀನು ರೀಲ್ಸ್ ಯಾವಾಗಾದ್ರೂ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ, ಏನಾದರೂ ಒಂದು ಮಾಡಬೇಕಾದ್ರೆ ಫೋನಲ್ಲಿ ರೀಲ್ಸೋ ಶಾರ್ಟ್ಸೋ ಒಂದು ನೋಡ್ತೀಯ. ಸರಿ, ಒಂದು 5 ನಿಮಿಷ ಬಿಟ್ಟು ನಾನು ಮಾಡೋಣ ಗುರು, ಒಂದು 5 ನಿಮಿಷ ಇದು ನೋಡೋಣ, ಏನೋ ಒಂದು ನಿನಗೆ ಅನ್ಸುತ್ತೆ, ಅದನ್ನು ಸ್ಟಾರ್ಟ್ ಮಾಡ್ತೀಯ. ಅಥವಾ ಗೇಮ್ಸೇ ಆಗಿರ್ಬೋದು, ಸ್ಟಾರ್ಟ್ ಮಾಡ್ತೀಯ ರೀಲ್ಸು. ಒಂದು ಟೆಂಪ್ಟೇಷನ್ ಬಂತು, ಇದು ರಿಯಲ್ ಟೆಂಪ್ಟೇಷನ್. ಇದು
ನೋಡ್ತೀಯ 5 ನಿಮಿಷಕ್ಕೆ ಹೋಗಿ ಅದು ಅರ್ಧ ಗಂಟೆ 1 ಅವರ್ ಆಗುತ್ತೆ. 1 ಅವರ್ ಆಗುತ್ತೆ. ಒಂದ್ಸತಿ ನಿನ್ನ ಆ್ಯಪಲ್ಲಿ ನೋಡು ನೀನು ಎಷ್ಟು ಅವರ್ ಯೂಸೇಜ್ ಮಾಡ್ತಿದ್ಯಾ ಇನ್ಸ್ಟಾಗ್ರಾಮ್ ಅಂತ, ನಿನ್ನ ಟೈಮ್ನ ಎಷ್ಟು ಕಿಲ್ ಆಗ್ತಿದೆ ಅಂತ ನೋಡು. ಅದು ನಾನು ಹೇಳೋದು ಮ್ಯಾಟ್ರು ಏನು ಅಂದರೆ, ಅದು ಟೆಂಪ್ಟೇಷನ್ನ ನೀನು ಇದು ಮಾಡು. ಏನೇ ಒಂದು ಆಗಬೇಕು, ಇವಾಗ ಏನೋ ಒಂದು ಮಾಡ್ತಾ ಇದೆಯಾ, ಏನೋ ಏನು ನಿನ್ನ ಡಿಸ್ಟ್ರಾಕ್ಷನ್ ಏನಿದೆ ಅಲ್ಲ, ಡಿಸ್ಟ್ರಾಕ್ಷನ್ ಯಾವ ಥರ ನಿನಗಿದೆಯಲ್ಲ, ಆ ಡಿಸ್ಟ್ರಾಕ್ಷನ್ನ ನೀನು ಕಂಟ್ರೋಲ್ ಮಾಡಬೇಕು. ಆ ಡಿಸ್ಟ್ರಾಕ್ಷನ್ ಕಡೆ ಹೋಗಲೇಬಾರ್ದು. ಇದು ಕರೆಕ್ಟಾಗಿ ನೀನು 1 ವಾರ ನೀನು ಟ್ರೈ ಮಾಡಿದ್ರೆ ನಿನ್ನ ಲೈಫಲ್ಲಿ ನೀನು 100% ಸಕ್ಸಸ್ ಆಗ್ತೀಯ, ನಾನು ಗ್ಯಾರಂಟಿ. 1 ವಾರ ಇದು ಟ್ರೈ ಮಾಡು, ನಿನ್ನ ಲೈಫಲ್ಲಿ ನೀನು ನೋಡು, ನಿನಗೆ ಗೊತ್ತಿಲ್ಲದೆ ಇವಾಗಿರೋ ಏನು ಸ್ಟೇಜ್ ಇದೆಯಲ್ಲ ಅದರಿಂದ ಅಪ್ಡೇಟ್ ಆಗಿರ್ತೀಯ ನೀನು. 1 ವಾರ, ನಾನು 30 ದಿನ ಅನ್ನಲ್ಲ, 30 ದಿನ ಬೇಡ, 1 ವಾರ ಎಷ್ಟು ನಾಲೆಜ್ ಕಲ್ತಿದ್ದ, ನಾನು ಏನು ಹೇಳ್ತೀನಲ್ಲ ಅದನ್ನು ನೀನು ಅಪ್ಲೈ ಮಾಡ್ಬೇಕಷ್ಟೇ. ಇವಾಗ ನೈಟ್ ಪ್ಲಾನ್ ಮಾಡ್ಕೋಬೇಕು. ನೈಟ್ ಪ್ಲಾನ್ ಏನು ಅಂದರೆ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು. ಮ್ಯಾನಿಫೆಸ್ಟ್ ಮಾಡ್ಕೋ, ನೀನು ಮುಂದೆ ಏನಾಗಬೇಕು, ನಾನು ಇಂಥದ್ರಲ್ಲಿ ನೋಡಿ ಬಂದೀನಿ, ಅದು ನೀನು ಆಗಬೇಕು ಅಂತ ಫ್ಯೂಚರಲ್ಲಿ ಬರ್ಕೋಬೇಡ, ಪ್ರೆಸೆಂಟಲ್ಲಿ ಬರ್ಕೋ. ಎವ್ರಿ ಡೇ, ಎವ್ರಿ ಸಿಂಗಲ್ ನೈಟ್ ಬರೀ. ಅದು ಬರೆಯೋಕ್ಕಾಗಿಲ್ವಾ, ಅಟ್ಲೀಸ್ಟ್ ಒಂದು ನಿನ್ನ ಫ್ಯೂಚರ್ ಗೋಲ್ ಬೋರ್ಡ್ ಅಂತೀವಲ್ಲ ಅದನ್ನು ಮಾಡ್ಕೋ. ಇವಾಗ ನಿನಗೆ ಇನ್ನೊಂದು ವರ್ಷದಲ್ಲಿ, 2 ವರ್ಷದಲ್ಲಿ, 3 ವರ್ಷದಲ್ಲಿ ಕಾರ್ ತಗೋಬೇಕು. ಕಾರ್ ಫೋಟೋ ಒಂದು ಪಿಕ್ಚರ್ ಹಾಕು. ಮನೆ ಕಟ್ಟಿಸ್ಬೇಕು, ಮನೆ ಪಿಕ್ಚರ್ ಹಾಕು. ಅಥವಾ ಒಂದು ಕಡೆ ಜಾಬ್ ಬರಬೇಕು, ಜಾಬ್ ಪಿಕ್ಚರ್ ಹಾಕು. ಬರೀ ಅದನ್ನ ನೋಡ್ತಾ ಇರು. ನೀನೇ ನೀನು ಚೇಂಜ್ ಆಗ್ತೀಯ. ದರ್ಶನ್ ಸರ್ ಹೇಳಿದ್ದಾರೆ ಈ ಮಾತು, ಇದು ಸತ್ಯ. ನನ್ನ ಲೈಫಲ್ಲಿ ಆಗಿದೆ, ನನ್ನ ಲೈಫಲ್ಲಿ ಇದು ಆಗಿದೆ, ಸತ್ಯವಾದ. ಇದನ್ನೇ ಈಗ ಪಾಲಿಶ್ಡ್ ವೇಯಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಅಂತೀವಿ. ಇಟ್ ವಿಲ್ ವರ್ಕ್ಸ್. ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಆಗಿ ಮಾತಾಡ್ತಾ ಇರೋ, ಪಾಸಿಟಿವ್ ಆಗಿ ನಿನ್ನ ಗೋಲ್ ನೀನು ಎಲ್ಲಿಗೆ ರೀಚ್ ಆಗಬೇಕು ಅನ್ನೋದು ಆಲ್ರೆಡಿ ರೀಚ್ ಆಗಿದೆಯಾ ಅನ್ನೋ ಥರ ಬರೀ ನೀನು. ಶೂರ್ ಶಾಟ್, ಅದು ಶೂರ್ ಶಾಟ್. 1 ವರ್ಷದಲ್ಲಿ ನೋಡು, ನಿನ್ನ ಅಂದರೆ ನೀನು ಅನ್ಕೊಂಡಿರೋದು ಹಾಗೆ ಆಗುತ್ತೆ. 1 ಸಿಂಗಲ್ ವರ್ಷ, ಒಂದೇ 1 ವರ್ಷ. ಇಂಜಿನಿಯರಿಂಗ್ ಓದಬೇಕು ಅಂದರೆ 4 ವರ್ಷ ಕಾಯ್ತೀಯ, ಡಿಗ್ರಿ ಮಾಡಬೇಕು ಅಂದರೆ 3 ವರ್ಷ ಕಾಯ್ತೀಯ, ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಿನಗೆ 21 ವರ್ಷ ಆಗಿರಬೇಕು. ಅಷ್ಟು ಉದ್ದಗ ಎಜುಕೇಷನ್ ನೀನು ಮಾಡ್ತಾನೆ ಇರ್ತೀಯ. ನೀನು 1 ವರ್ಷ ಕಾಯೋಕ್ಕೆ, 1 ವರ್ಷ ಇದು ಮಾಡೋಕ್ಕೆ, 1 ವರ್ಷ ನೀನು ಈ ಥರ ಕಷ್ಟಪಡೋದಕ್ಕೆ ನೀನು 1 ವರ್ಷನ ನಿನ್ನ ಮೈಂಡಲ್ಲಿ ಬಂದಿರೋದು ನನಗೆ ಗೊತ್ತು. ನಿನ್ನ ಮೈಂಡಲ್ಲಿ ಈ ಥರದ್ದು ಬಂದಿರುತ್ತೆ, ಈ ಥರದ್ದು ಓಡಿರೋದು. ಇವಾಗ ಈ ಟ್ರಾನ್ಸ್ಫಾರ್ಮೇಷನಲ್ಲಿ ಏನು ಅಂದರೆ, ನೀನು ಜಸ್ಟ್ ಇವಾಗ ಏನೇನು ಮಾಡ್ತಿದೆಯಲ್ಲ ಅದನ್ನು ರೆಕಾರ್ಡ್ ಮಾಡು. ನೆಕ್ಸ್ಟ್ 30 ಡೇಸ್, ಫುಲ್ 30 ಡೇಸ್ ಇದನ್ನು ರೆಕಾರ್ಡ್ ಮಾಡು. ಎಡಿಟ್ ಮಾಡೋಕ್ಕೆ ಬರಲ್ವಾ, ಒಂದೇ ಸಿಂಗಲ್ ಶಾರ್ಟಲ್ಲಿ ರೆಕಾರ್ಡ್ ಮಾಡು. ನಿನಗೆ ಅಂದರೆ ಕಟ್ ಮಾಡು, ಅದು ಮಾಡು, ಜಾಯಿನ್ ಮಾಡೋದು ಈಸಿ. ಅದೇನು ಫೋನಲ್ಲೂ ಆ್ಯಪ್ ಇದೆ, ಸಿಸ್ಟಮೇ ಬೇಕಾಗಿಲ್ಲ, ಫೋನ್ ಆ್ಯಪ್ ಈಸಿಯಲ್ಲಿ ಮಾಡ್ಬೋದು. ಒಂದು 2 ಕ್ಲಿಪ್ಸ್ನ ಜಾಯಿನ್ ಮಾಡಿ ಸಾಕು. ಎಡಿಟ್ ಮಾಡೋದು ತುಂಬ ಇದೇನು ಬೇಕಾಗಿಲ್ಲ, 2 ಕ್ಲಿಪ್ಸ್ನ ಜಾಯಿನ್ ಮಾಡು ಸಾಕು. ಅದನ್ನ ನೀನು 30 ಡೇಸ್ ಅದಾದ್ಮೇಲೆ ನಿನಗೆ ಇನ್ನೊಂದು ವಿಷಯ ಏನು ಅಂದರೆ, ಇದರಿಂದ ನೀನು ಇದನ್ನ ಕಾಂಟೆಂಟ್ ಆಗಿ ಕನ್ವರ್ಟ್ ಮಾಡಿ ನೀನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲೂ ಹಾಕ್ಬೋದು. ಇದರಿಂದ ನಿನ್ನ ಜರ್ನಿನ ಜನ ನೋಡ್ತಾರೆ, ಇದರಿಂದ ನಿನಗೆ ಫಾಲೋವರ್ಸ್ ಗೇನ್ ಆದರೂ ಆಗ್ಬೋದು. ನಿನ್ನ ಕಾಂಟೆಂಟ್, ನಿನ್ನ ಏನು ಮಾತು ಚೆನ್ನಾಗಿದ್ರೆ, ನೀನು ಏನು ಮಾಡ್ತೀಯ ಅನ್ನೋದನ್ನ ಕಾಂಟೆಂಟ್ ನೀಟಾಗಿದ್ರೆ ಫಾಲೋವರ್ಸು ಆಗ್ಬೋದು. ಇದರಿಂದನೇ ನಿನಗೆ ದುಡಿಮೆ ಆಗ್ಬೋದು. ಜಸ್ಟ್ 30 ಡೇಸ್ ಟ್ರಾನ್ಸ್ಫಾರ್ಮೇಷನ್ ನೋಡು ನೀನು. ಜಸ್ಟ್ 30 ಡೇಸ್, ನಿನಗೆ 1 ವಾರದಲ್ಲೇ ಗೊತ್ತಾಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಕ್ಲೀನಾಗಿ ಗೊತ್ತಾಗಬೇಕು, ನೀನೇನೋ ಒಂದು ಆಗ್ತಾ ಇದೆಯಾ ಅಂತ ನಿನಗೆ ಗೊತ್ತಾಗಬೇಕು ಅಂದರೆ ವಿ ನೀಡ್ ಮಿನಿಮಮ್ ಆಫ್ 30 ಡೇಸ್. 30 ದಿನ ಬೇಕೇ ಬೇಕು. ಈ 30 ದಿನ ಆದಮೇಲೆ ನಿನ್ನ ಥಿಂಕಿಂಗ್ ಸ್ಟೈಲ್ ಚೇಂಜ್ ಆಗಿರುತ್ತೆ, ನಿನ್ನ ಥಿಂಕಿಂಗ್ ಎಬಿಲಿಟಿ ಚೇಂಜ್ ಆಗಿರುತ್ತೆ, ನಿನ್ನ ಪರ್ಪಸ್ ಚೇಂಜ್ ಆಗಿರುತ್ತೆ, ನಿನ್ನ ನೋಟ ಚೇಂಜ್ ಆಗಿರುತ್ತೆ, ನಿನ್ನ ಜೊತೆ ನಿನ್ನ ಸರ್ಕಲ್ ನೀನು ಚೇಂಜ್ ಮಾಡಿರ್ತೀಯ. ಈ 30 ಡೇಸ್ ಆದಮೇಲೆ ಡಿಸಿಪ್ಲಿನ್ ಅನ್ನೋದು ಎಲ್ಲೋ ಸಿಗೋದಲ್ಲ. ಡಿಸಿಪ್ಲಿನ್ ಅನ್ನೋದು ನೀನು ಕಟ್ಟೋದು. ಒಂದಿಟ್ಕೆನ ಇನ್ನೊಂದು ಇಟ್ಕೆನ, ಒಂದಿಟ್ಕೆನ ಇನ್ನೊಂದು ಇಟ್ಕೆನ, ಒಂದಿಟ್ಕೆನ ಇನ್ನೊಂದು ಇಟ್ಕೆನ ಕಟ್ಟಿ 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 ಒಂದು ಸತಿ ನೋಡಿದ್ರೆ, ದೂರದಿಂದ ನೋಡಿದ್ರೆ ಒಂದು ದೊಡ್ಡ ಗೋಡೆ ಆಗಿರುತ್ತೆ. ದಟ್ ಈಸ್ ಡಿಸಿಪ್ಲಿನ್. ಕಟ್ಟು, ನಿನಗೆ ಚಿಕ್ಕದೇ ಆಗಿರ್ಬೋದು, ಒಂದು ಟೈಮಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಆ ದೊಡ್ಡದಾಗಿರೋ ಸ್ಟೇಜ್ ನೀನು ಎಂಜಾಯ್ ಮಾಡಬೇಕು ಅಂದರೆ ಈಗ ಈ ಕ್ಷಣದಿಂದ ಡಿಸಿಪ್ಲಿನ್ಡ್ ಆಗಿರಬೇಕು. ಈ ವಿಡಿಯೋ ನೋಡಿ ಸುಮ್ಮನೆ ಎಕ್ಸಿಟ್ ಆಗೋದು, ಈ ವಿಡಿಯೋ ನೋಡಿ ಸುಮ್ಮನೆ ಇದು ಮಾಡೋದಲ್ಲ. ಡೂ ವಾಟ್ ಎವರ್, ಬಿ ಡಿಸಿಪ್ಲಿನ್. ನಿಜವಾಗ್ಲೂ ಈ ವಿಡಿಯೋ ನಿನಗೆ ಇಷ್ಟ ಆದರೆ ಕಮೆಂಟ್ ಮಾಡು. ನಿನಗೆ ಯಾವುದರ ಮೇಲೆ ಟಾಪಿಕ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡು. ನಾನು ಆ ಟಾಪಿಕ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನಿಜವಾಗ್ಲೂ ಜಸ್ಟ್ ಒಂದೇ ಒಂದು ಸಪೋರ್ಟ್ ನಾನು ನಿನಗೆ ಕೇಳೋದು. ಐ ವಿಲ್ ಬಿ ವಿತ್ ಯು, ಪ್ಲೀಸ್ ಯು ಬಿ ವಿತ್ ಮೀ. ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಉದ್ಧಾರ ಆಗೋಣ, ಒಟ್ಟಿಗೆ ಒಂದು ಸ್ಥಾನಕ್ಕೆ ಹೋಗೋಣ.
ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹಾಂ, ಬಿಸ್ನೆಸ್ ವಿಚಾರದ ಬಗ್ಗೆ ನಿನಗೇನಾದರೂ ಗೊತ್ತಾಗಬೇಕಂದ್ರೆ ಆಗಲೇ ಹೇಳಿದ್ದೀನಿ, ಮನಿ ವಿತ್ ಶನೋಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆನಾ? ಮನಿ ವಿತ್ ಶನೋಯ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡು. ಸರಿ, ಹಾಗಾದರೆ ಸಿಗುವ. ಬಾಯ್.